ಓಕೆ, ದೆಹಲಿ ಏರ್ಪೋರ್ಟ್ನಲ್ಲೂ ಕೂಡ ಮಳೆಯಿಂದಾಗಿ ಮೇಲ್ಛಾವಣಿ ಕುಸಿತವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟು 6 ಜನರಿಗೆ ಗಲಾಟೆಯಾಗಿದೆ. ಅದರ ಬಗ್ಗೆ ಈಗ ಮೇಲ್ಛಾವಣಿ ಕುಸಿತದ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಕೇಂದ್ರ ಸಚಿವ. ಭಾರೀ ಮಳೆಗೆ ದೆಹಲಿಯ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದಿದೆ. ಕಾರಿನ ಮೇಲೆ ಈ ಮೇಲ್ಛಾವಣಿ ಕುಸಿದು ಓರ್ವ ಮೃತಪಟ್ಟು 6 ಜನಕ್ಕೆ ಗಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ರಾಮಮೋಹನ್ ನಾಯ್ಡು ಅವರು ನಾಗರಿಕ ವಿಮಾನಯಾನ ಸಚಿವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಮೃತನ ಕುಟುಂಬಕ್ಕೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಮಳೆ ಯಾವ ರೀತಿ ಮಳೆ ನೀರು ಸುರಿತಾ ಇದೆ ಅಂತ. ಓಕೆ, ಕಳೆದ ಬಾರಿ ಎಲ್ಲ ಈ ಥರದ ಸಮಸ್ಯೆ ಆದಾಗ ಸರಿಪಡಿಸಿದ್ರು, ಬಟ್ ಈಗಲೂ ಕೂಡ ಅದೇ ರೀತಿ ಮೇಲ್ಛಾವಣಿ ಕುಸಿದಿದೆ ಅಂತಂದರೆ ಅದಕ್ಕೇನು ಕಾರಣ? ಮೇಂಟೆನೆನ್ಸ್ ಕರೆಕ್ಟಾಗಿ ಆಗಿಲ್ವಾ ಅಂತ ನೋಡಬೇಕು. ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ ಏರ್ಪೋರ್ಟ್ ಸಿಬ್ಬಂದಿ. ಯಾಕೆಂದರೆ ಇದೇ ಮೊದಲನೇ ಮಳೆ ಅಂತೆ ಡೆಲ್ಲಿನಲ್ಲಿ ಬೀಳ್ತಾ ಇರೋ ಈ ಬಾರಿಯ ಮೊದಲ ಮಾನ್ಸೂನ್ ಮಳೆ, ರಾತ್ರಿ ಬಿದ್ದಿರೋ ಮಳೆ. ಸೊ ಅದನ್ನೇ ತಡೆದಿಲ್ಲ. 2 ಅವರ್ಸ್ ಸತತವಾಗಿ ಮಳೆ ಬಂದಿದೆ. ಏರ್ಪೋರ್ಟ್ ಸೇರಿದಂತೆ ಇಡೀ ಡೆಲ್ಲಿ ಜನ ಒದ್ದಾಡ್ಬಿಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಒಬ್ಬನ ಸಾವು ಕೂಡ ಆಗಿದೆ. ಅಂದರೆ ಆ ಮೇಲ್ಛಾವಣಿ ಕುಸಿದು ಕಾರ್ ಮೇಲೆ ಬಿದ್ದು ಕಾರ್ನಲ್ಲಿದ್ದ ವ್ಯಕ್ತಿ ಸಾವನ್ನಪ್ಪಿರೋದು. ಇನ್ನೂ 6 ಜನಕ್ಕೆ ಗಾಯ ಆಗಿದೆ. ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಮೃತನ ಕುಟುಂಬಕ್ಕೆ ಈಗ ಪರಿಹಾರ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಈಗ ಏರ್ಪೋರ್ಟ್ ಕತೆ ಏನು ಅಂತ? ಖಂಡಿತವಾಗ್ಲೂ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ, ಏರ್ಪೋರ್ಟ್ ಹೇಗೆ ಹಾನಿ ಆಯ್ತು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಅದನ್ನ ನಿಯಮಿತವಾಗಿ ಅಲ್ಲಿರುವಂತಹ ಎಲ್ಲಾ ವಿಷಯಗಳಲ್ಲೂ ಕೂಡ ಮೇಲ್ವಿಚಾರಣೆಯನ್ನ ಮಾಡ್ಲಾಗ್ತಾ ಇರುತ್ತೆ. ಆದ್ರೆ 1-2 ಗಂಟೆಗಳ ಕಾಲ ಬಿದ್ದ ಮಳೆಗೆ ಮೇಲ್ಛಾವಣಿ ಹೇಗೆ ಕುಸಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೂ ಕೂಡ ಆದೇಶವನ್ನ ಮಾಡಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಜನನಿಬಿಡ ಪ್ರದೇಶ ಆಗಿರುವಂತದ್ದು ದೆಹಲಿ ವಿಮಾನ ನಿಲ್ದಾಣ. ದಿನ ಲಕ್ಷಾಂತರ ಜನ ಪ್ರಯಾಣಿಕರು ಇಲ್ಲಿ ಪ್ರಯಾಣವನ್ನ ಕೂಡ ಮಾಡ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಮಳೆ ಆಗುವಂತಹ ಹಿನ್ನೆಲೆ ಮುಂದೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಹೇಗೆ ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇದರ ಜೊತೆಗೆ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ನೀರು ನಿಲ್ಲದಂತೆ ಏನು ಎಚ್ಚರಿಕೆ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇರುವಂತದ್ದು. ದೆಹಲಿ ಸರ್ಕಾರದಿಂದಲೂ ಕೂಡ ಇವತ್ತು ಸಭೆ ನಡೆಯುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಮುಂದಿನ 1 ವಾರ ನಿರಂತರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಸಾಕಷ್ಟು ಅಲರ್ಟ್ ಅನ್ನ ಕೂಡ ಈಗ ವಹಿಸುವಂತ ಕೆಲಸವನ್ನ ಈಗ ದೆಹಲಿ ಸರ್ಕಾರದ ಕಡೆಯಿಂದ ಕೂಡ ಮಾಡ್ಲಾಗ್ತಾ ಇದೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಇದು ಡೆಲ್ಲಿ ಒಂದು ಮಳೆಗೆ 2 ಗಂಟೆಗಳ ಮಳೆಗೆ ದೆಹಲಿಯಲ್ಲಿ ಆಗಿರತಕ್ಕಂಥ ಅನಾಹುತಗಳು.